ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇಲ್ಲಿ ಬಿಸಿ ಬಿಸಿ ಅನ್ನ, ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಳಿಗಾಲದಲ್ಲಿ ತಿನ್ನಲೇಬೇಕಾದಂಥ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋ ವಿಧಾನ ನೋಡೋಣ. ತುಂಬಾ ಟೇಸ್ಟಿಯಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ನುಗ್ಗೆ ಸೊಪ್ಪನ್ನು ನೀಟಾಗಿ ಸೋಸ್ಕೋಬೇಕು. ಈ ಥರ ಕಡ್ಡಿಯಿಂದ ಸಪ್ರೇಟ್ ಮಾಡ್ಕೋಬೇಕು ಎಲೆನ. ಇಲ್ಲಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಒಂದು 200 ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕುದಿತಾ ಇರೋವಂಥ ನೀರಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇದು ಮೇಲೆ ಈ ಥರ ಬಿಳಿ ಬಿಳಿಯಾಗಿ ಬರುತ್ತೆ, ಅದನ್ನು ತೆಗೆದಾಕ್ಕೋಬೇಕು. ಈ ಥರ ತೆಗೆಯೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ, ಬಸ್ಸಾರು. ಇದನ್ನು 1-2 ಚಮಚಷ್ಟು ತೆಕ್ಕೋತಾ ಇದ್ದೀನಿ ನೋಡಿ. ಈ ಥರ ತೆಗೆದ್ಬಿಟ್ಟು ಈ ನುಗ್ಗೆ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ಇದರಲ್ಲಿರುವಂಥ ಕಡ್ಡಿನೆಲ್ಲ ತೆಕ್ಕೋಬೇಕು. ನೀಟಾಗೆ ತಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಸೊಪ್ಪನ್ನು ತೊಳೆದು ಇಟ್ಕೊಳ್ಳೋಣ. ಇಲ್ಲಿ ಚೆನ್ನಾಗಿ ಬೇಳೆ ಬೆಂದಿದೆ. 3/4% ಬೇಳೆ ಬೇಯಬೇಕು. ಪೂರ್ತಿಯಾಗಿ ಬೇಯಬಾರ್ದು. ಸ್ವಲ್ಪ ಒಳಗಡೆ ಈ ಥರ ಗಟ್ಟಿಯಾಗಿದ್ದರೆ ಸೊಪ್ಪು ಹಾಕಿದಾಗ ಇನ್ನೊಂದು ಸ್ವಲ್ಪ ಬೇಯುತ್ತೆ. ನುಗ್ಗೆ ಸೊಪ್ಪು ಬೇಗ ಬೇಯೋದಿಲ್ಲ, ಹಾಗಾಗಿ ಇದನ್ನು ಹಾಕ್ಕೊಂಡು ಇದಕ್ಕೇ 4 ಟೊಮೊಟೊ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. 2 ಟೊಮೊಟೊ ಉದ್ಕಕ್ಕೆ, 2 ಟೊಮೊಟೊ ಬಸ್ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಈ ಥರ ಬೇಯಿಸೋಕೆ ಇಷ್ಟ ಇಲ್ಲಾಂದರೆ ಹುರ್ಕೋಬೋದು ಬಾಣಲಿಲಿ. ಇದನ್ನು ಸುಮಾರು 1/4 ಗಂಟೆ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಬೇಳೆ ಒಂದೇ ಸಮ ಬೆಂದಿದೆ ಚೆನ್ನಾಗೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಉಪ್ಪು ಹಿಡಿಯುತ್ತೆ. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಬೇಳೆ ಸಪ್ರೇಟು, ಇದು ಬೆಂದಿರೋವಂಥ ಕಟ್ಟು ಸಪ್ರೇಟು ಮಾಡ್ಕೊಳ್ಳೋಣ. ಒಂದು ತೂತ ಇರೋವಂಥ ಪಾತ್ರೆಗೆ ಹಾಕ್ಕೊಂಡ್ರೆ ಸಪ್ರೇಟ್ ಆಗುತ್ತೆ. ಸೊಪ್ಪು ಸಪ್ರೇಟು ಮಾಡಿಕೊಂಡು ಇದನ್ನು ಸೊಪ್ಪನ್ನು ಸ್ವಲ್ಪ ಹಾರ್ಲಿಕ್ಕೆ ಬಿಡಬೇಕು. ಸ್ವಲ್ಪ ಹಾರಿದ್ರೆ ಅದರಲ್ಲಿರೋ ನೀರನ್ನು ತೆಕ್ಕೋಬೋದು. ಕೈಯಿಂದ ಹಿಂಡಿ ಆದರೂ ತೆಗಿಬೋದು, ಇಲ್ಲ ಅದನ್ನು ಈ ಥರ ಮ್ಯಾಶರಲ್ಲಿ ಸ್ವಲ್ಪ ಈ ಥರ ಮ್ಯಾಶ್ ಮಾಡಿದ್ರೆ ಅದರಲ್ಲಿರೋ ನೀರು ಸ್ವಲ್ಪ ಪೂರ್ತಿಯಾಗಿ ಹೋಗುತ್ತೆ. ಇಲ್ಲ ಅಂದರೆ ಟೈಮ್ ಇದ್ದರೆ ಒಂದು ಪಾತ್ರೆಗೆ ಹಾಕಿ ಹರಡಿ ತಣ್ಣಗಾದಮೇಲೆ ಕೈಯಿಂದ ಹಿಂಡ್ಕೊಂಡು ಎಲ್ಲ ಸೊಪ್ಪಲ್ಲಿರೋ ಸ್ವಲ್ಪ ನೀರನ್ನು ತೆಕ್ಕೋಬೋದು. ಪೂರ್ತಿಯಾಗಿ ತೆಗೆಯೋದು ಬೇಡ, ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರಬೇಕು, ಹಾಗಾದರೆ ಸೊಪ್ಪು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಸೊಪ್ಪಿನ ನೀರು ತೆಗೆದಾಗಿದೆ. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು 4-5 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸಿಡಿಸ್ಕೊಳ್ಳೋಣ. ಚೆನ್ನಾಗಿ ಸಿಡಿದಾದ್ಮೇಲೆ ಇದಕ್ಕೆ 4-5 ಹಸಿಮೆಣಸಿನ್ಕಾಯಿ, 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿನ ತುಂಬ ಬೇಯಿಸಬಾರ್ದು, ಒಂದು 0.5% ಬೇಯಿಸ್ಕೊಂಡ್ರೆ ಸಾಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು 2-3 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಈರುಳ್ಳಿ ಸಾಫ್ಟ್ ಆಗುತ್ತೆ ಸ್ವಲ್ಪ. ಇದಕ್ಕೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಲ್ಲಿ ಸೊಪ್ಪು ಬೇಯಕ್ಕೆ ಸ್ವಲ್ಪ ಹಾಕಿದ್ದೆ. ಹಸಿ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ನುಗ್ಗೆ ಸೊಪ್ಪು ಟೇಸ್ಟಿಯಾಗಿ ಬರುತ್ತೆ. ಈ ಬಸ್ಕೊಂಡಿರೋಂಥ ಸೊಪ್ಪನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಿದ್ದರೆ ಚೆಕ್ ಮಾಡಿ ಹಾಕ್ಕೋಬೋದು. ಚೆನ್ನಾಗಿ ಮತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದು ಒಗ್ಗರಣೆ ಅದಕ್ಕೆ ಹಿಡಿಯುತ್ತೆ. ಬಸ್ಸಾರು ಮಾಡೋಣ. ಅದಕ್ಕೆ ಬೇಕಾಗಿರೋದು 1/2 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿ. ಇಷ್ಟನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು 1 ಸ್ಪೂನಷ್ಟು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಹುರಿದು ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. 1 ಹೋಳ ಹಿಡಿಯೋಷ್ಟು ಹಸಿ ಕಾಯಿ ತುರಿ, 1.5 ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಬೇಕಂದರೆ ಸಪ್ರೇಟಾಗಿ ಕಿವುಚಿ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೋಣ. ನುಗ್ಗೆ ಸೊಪ್ಪು ಕಹಿ ಬರೋದ್ರಿಂದ ಬೆಲ್ಲ ಹಾಕಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಬೇಯಿಸ್ಕೊಂಡಂಥ 2 ಟೊಮೊಟೊ ಹಾಕ್ಕೊಂಡು ಇದು ನೈಸಾಗಿ ರುಬ್ಕೊಂಡ್ರೆ ಬಸ್ಸಾರು ಮಸಾಲೆ ರೆಡಿ ಆಯಿತು. ಇಲ್ಲ ಮತ್ತೆ ಒಂದು ಬಾಣಲಿ ಇಟ್ಕೊಂಡು ಸಾರು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಸಿಡಿಲಿ. ಸಿಡಿದಾದ್ಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಚೆನ್ನಾಗಿ ಕೆಂಪಾದಮೇಲೆ ಇದಕ್ಕೆ ರುಬ್ಕೊಂಡಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗೆ 1-3 ಸೆಕೆಂಡು ಕುದಿಸ್ಕೋಬೇಕು. ಈಗ ಒಗ್ಗರಣೆಲಿ ಈ ಥರ ಮಾಡೋದ್ರಿಂದ ಸಾರು ಚೆನ್ನಾಗಿ ಘಮ ಬರುತ್ತೆ. ಎಲ್ಲ ಸಾಮಗ್ರಿಗಳನ್ನೂ ಹುರಿದಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದು ಬೇಕಾಗಲ್ಲ. 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಈ ಬೇಯಿಸ್ಕೊಂಡಿದ್ದಂಥ ಕಟ್ಟನ್ನು ಇದಕ್ಕೆ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಾರನ್ನು ನೋಡಿಕೊಂಡು ಮೇಲಿನ ತಿಳಿಯಾದ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ. ಮತ್ತು ಆ ಜಾರುನಕ್ಕೆ ಸ್ವಲ್ಪ ಬೇಳೆ ಕಟ್ಟು ಹಾಕಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಕುದಿಯೋದು ಬೇಕಾಗಲ್ಲ, ಇದು ಒಂದು ಕುದಿ ಬಂದರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ರೆ ಬಿಸಿ ಬಿಸಿಯಾದಂಥ ಆರೋಗ್ಯಕರ ನುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿ ಆಯಿತು ನೋಡಿ. ಇಷ್ಟು ತಿಕ್ನೆಸ್ ಇದೆ, ಒಳ್ಳೆ ಘಮ ಬರ್ತಾಯಿದೆ, ಟೇಸ್ಟು ಮಾತ್ರ ಸೂಪರಾಗಿ ಬಂದಿತ್ತು. ಈಗ ಅದೇ ಬೇಳೆ ಕಟ್ಟಲ್ಲಿ ಉದ್ಕ ಮಾಡೋ ವಿಧಾನ ನೋಡೋಣ. ಇದಕ್ಕೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಬೆಂದಿರೋಂಥ ಟೊಮೊಟೊ, ಹುರಿದಿರೋಂಥ ಹಸಿಮೆಣ್ಸಿನ್ಕಾಯಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಷ್ಟನ್ನು ಜಜ್ಕೋಬೇಕು. ಒಂದು ಒರಳ್ಕಲ್ಲು ತೊಗೊಂಡು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಜಜ್ಕೊಳ್ಳೋಣ. ಈ ಥರ ಜಜ್ಜೋದು ಬೇಡ, ಇಲ್ಲೋ ಒರಳ್ಕಲ್ಲಿಲ್ಲ ಅಂದರೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕಿ ರಫಾಗಿ ರುಬ್ಕೋಬೋದು ಇದನ್ನು. ಈ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸಿಡಿಯೋದಿಲ್ಲ ಬೀಜ ಹೊರಗಡೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೆ ಇದನ್ನು ಜಜ್ಕೋಬೇಕು. ಇದಕ್ಕೇ 1-2 ಟೊಮೊಟೊ ಹಾಕ್ಕೊಂಡು ಅದ್ರದ್ದು ಸಿಪ್ಪೆ ತೆಕ್ಕೊಂಡು ಜಜ್ಕೊಳ್ಳೋಣ. ಇದನ್ನು ಇದೇ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರಲ್ಲಿ ಹಾಕಿ 1 ರೌಂಡ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಈ ಜಜ್ಜಿದ್ದಾದಮೇಲೆ ಇದನ್ನು ಒಂದು ಪಾತ್ರೆಗೆ ಆ ಬೇಳೆ ಕಟ್ಟು ಮಿಕ್ಕಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಕೈಯಿಂದ ಈ ಥರ ಕಿವುಚ್ಕೋಬೇಕು. ಈ ಥರ ಕಲಸಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು ರೆಡಿ ಆಯಿತು. ಸೊಪ್ಪಿನ ಉದ್ಕ ಮತ್ತು ಸೊಪ್ಪಿನ ಪಲ್ಯ ಬಸ್ಸಾರು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.